ಉಗ್ರಮ್ ಆಗಿರುವಂಥದ್ದೆಲ್ಲ ಎಲ್ಲಿ ಆ ಕೈ ಬಿಡುವಂಥ ಸೀನ್ ಇದೆ, ಎಲ್ಲಿ ಆಕ್ಷನ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಹೀರೋ ಫ್ಲಿಪ್ ಆಗ್ತಾನೆ, ಅಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ಆ್ಯಕ್ಚುಯಲ್ ಸಲಾರ್ನ ಸ್ಟೋರಿ ಆಗಿರುವಂಥ ಕಾಟೇರ ಮೂವಿ ನೋಡೋಕೆ ಹೊರಟಿರೋರು 29ಗೆ. ಸಲಾರಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಇದೆ ಆಯ್ತಾ. ಕಾಟೇರ ಚಾನಲ್, ನಾನು ಆಶಿಕ್. ನಾನೀಗ ರಿವ್ಯೂ ಮಾಡೋಕೆ ಹೊರಟಿರುವಂಥದ್ದು ಉಗ್ರ ಮೂವಿ ಬಗ್ಗೆ, ಸಾರಿ ಸಲಾರ್ ಬಗ್ಗೆ. ನಾನು ಇದನ್ನು ಸ್ವಲ್ಪ ಆಟ ಆಡಿಸಿ ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಯಾವಾಗ ನೀವು ಉಗ್ರಮಲ್ಲಿ ಆ ಕೈ ಬಿಡೋ ಒಂದು ಸೀನ್ ಇದೆಯಲ್ಲ, ಅಂದರೆ ಹೀರೋ ಕೈ ಬಿಟ್ಟಾಗ ಎಲ್ಲರಿಗೂ ಒಂದು ಧೈರ್ಯ ಬರುತ್ತೆ, ಲೈಕ್ ಹೊಡೆದಾಟಕ್ಕೆ ನಿಂತಾಗಿದೆ ಹೀರೋ ಅಂತ. ಅಲ್ಲಿವರೆಗೂ ಸಲಾರ್ ಸೇಮ್ ಇದೆ ಆಯ್ತಾ, ಅಲ್ಲಿವರೆಗೂ ಮಾತ್ರ. ಅದಾದ್ಮೇಲೆ ಆಗುವಂಥ ಸ್ಟೋರಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇದೆ. ಇದು ನನಗೆ ಖುಷಿ ಕೊಟ್ಟಿದೆ. ಫೋಕಸ್ ಮಾಡೋದಕ್ಕೆ ಕಷ್ಟ ಆಗೋಯ್ತು, ಯಾಕೆಂದರೆ ತಲೆಯಲ್ಲಿ ಉಗ್ರಮೇ ಬರ್ತಾ ಇತ್ತು, ಉಗ್ರ ಮೂವಿನೇ ತಲೆಗೆ ಹೊಡಿತಾ ಇತ್ತು. ಅಂದರೆ ಕಂಪ್ಲೀಟ್ ಎವ್ರಿಥಿಂಗ್, ಎವ್ರಿ ಡೈಲಾಗ್ ಎಲ್ಲದೂ ಕೂಡ ಕಂಪ್ಲೀಟಾಗಿ ಉಗ್ರಮ್ನೇ ನೆನಪು ಮಾಡ್ತಾ ಇತ್ತು. ಅದಕ್ಕಾಗಿ ಫೋಕಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅದಾದಮೇಲೆ ಸ್ಟೋರಿ ಚೇಂಜಸ್ ಆಯ್ತಲ್ಲ, ಎಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಸ್ಟಾರ್ಟಿಂಗ್ ಆ್ಯಕ್ಷನ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಗೆ ಎಲ್ಲ ಚೇಂಜ್ ಆಗುತ್ತೆ. ನೀವು ಉಗ್ರಮ್ಗೆ ಕಂಪೇರ್ ಮಾಡೋದನ್ನ ನಿಲ್ಲಿಸ್ತೀರಾ, ನೀವು ಕಂಪ್ಲೀಟಾಗಿ ಕಳೆದೋಗ್ತೀರಾ. ಅಂದರೆ ಸಲಾರ್ ಅನ್ನೋದು ಮಾತ್ರ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಓಕೆ, ಈಗ ಫಸ್ಟ್ ಆಫ್ ಬಗ್ಗೆ ಮಾತಾಡೋದಾದರೆ, ನಾವು ಉಗ್ರಮಲ್ಲಿ ಏನು ನೋಡಿದ್ವಲ್ಲ ಫ್ರೆಂಡ್ಶಿಪ್ನ, ಆ ಎಮೋಷನ್ಸ್ನ ಎಲ್ಲಿಂದ ಬಂತು, ಯಾಕೆ ಬಂತು ಆ ಎಮೋಷನ್ಸ್, ಯಾಕೆ ಅಷ್ಟೊಂದು ಆ ಲೆವೆಲ್ನ ಫ್ರೆಂಡ್ಶಿಪ್ ಯಾಕೆ ಅಂತ ನಮಗೆ ತಲೆಗೆ ಕೂಡ ಹೋಗ್ತಿರ್ಲಿಲ್ಲ. ತಲೆ ಕೂಡ ಇಲ್ದೆಲ್ಲ ಒಂದು ಮೂವಿನ ನೋಡ್ದಂಗೆ ಆಗಿತ್ತು ಉಗ್ರಮಲ್ಲಿ ಸ್ಟಾರ್ಟಿಂಗ್ ಸೀನ್. ಅದಾದಮೇಲೆ ನಮಗೆ ಎಂಜಾಯ್ ಮಾಡಿದ್ವಿ. ನಮಗೆ ಉಗ್ರಮ್ನ ಕಂಪ್ಲೀಟಾಗಿ ಒಂದು ನೆಕ್ಸ್ಟ್ ಲೆವೆಲಲ್ಲಿ. ಸಲಾರ್ನ ಫಸ್ಟ್ ಪಾರ್ಟಿಗೆ ಬಂದಾಗ ಫ್ರೆಂಡ್ಶಿಪ್ ಎಮೋಷನ್ಸ್ ಯಾಕೆ, ಅವ್ರ ಮಧ್ಯೆ ಯಾಕೆ ಅಷ್ಟೊಂದು ಫ್ರೆಂಡ್ಶಿಪ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ, ಕಂಪ್ಲೀಟ್ ಉಗ್ರಮ್ ಆಗಿರುವಂಥದ್ದೆಲ್ಲ ಎಲ್ಲಿ ಆ ಕೈ ಬಿಡುವಂಥ ಸೀನ್ ಇದೆ, ಎಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಹೀರೋ ಫ್ಲಿಪ್ ಆಗ್ತಾನೆ, ಅಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ಆ್ಯಕ್ಚುಯಲ್ ಸಲಾರ್ನ ಸ್ಟೋರಿ ಆಗಿರುವಂಥದ್ದು. ಅಂದರೆ ಇನ್ನೂ ಕೂಡ ನಿಮಗೆ ಎಕ್ಸಾಕ್ಟ್ಲಿ ಏನು ಹೇಳಿಕೊಟ್ಟಿದ್ದೀನಿ ಅಂದರೆ, ಉಗ್ರಮ್ನ ಕಂಪ್ಲೀಟ್ ಸ್ಟೋರಿ ಏನಿದೆ ಅದು ಅವರು ರಶ್ ಮಾಡ್ಕೊಂಡು ತೆಗೆದಿದ್ದಾರೆ. ಅವರು ಕೂಡ ಇಂಟರ್ವ್ಯೂಲಿ ಪ್ರಶಾಂತ್ ನೀಲ್ ಅವ್ರು ಮತ್ತೆ ಕೇಳ್ತಾರೆ, ಯಾಕೆ ನೀವು 2 ಪಾರ್ಟ್ ಮಾಡಿದ್ರಿ ಅಂತ ಕೇಳಿದಾಗ ಅವರ ಪ್ರಶ್ನೆ ಒಂದೇ, ಇದು 2 ಪಾರ್ಟ್ ಮಾಡಬೇಕು ಅಂತ ಮಾಡಲಿಲ್ಲ, ಆಗಿದೆ, ಎಕ್ಸ್ಟೆಂಡ್ ಆಗಿದೆ. ಒಂದೇ ಮೂವಿಲಿ ಎಲ್ಲದನ್ನು ತೋರ್ಸಕ್ಕೆ ಹೋದರೆ ಅದು ಸರಿ ಆಗಲ್ಲ ಅಂತ. ಅಂದರೆ ಇದು ಯಾಕೆ ಡಿಫ್ರೆಂಟ್ ಯೂನಿವರ್ಸ್ ಇದೆ ಅಂತ ನನಗೆ ಗೊತ್ತಾಗಿದ್ದು ಯಾವಾಗ ಅಂದರೆ, ಮೂವಿ ನೋಡಾದ್ಮೇಲೆ, ಎಂಡಿಂಗ್ ಪಾರ್ಟ್ ನೋಡಾದ್ಮೇಲೆ, ಕ್ಲೈಮ್ಯಾಕ್ಸ್ ನೋಡಾದ್ಮೇಲೆ. ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಏನು ದೊಡ್ಡ ಅದ್ಭುತವಾಗಿ ಏನು ಅನಿಸಲ್ಲ, ಆದರೂ ಕೂಡ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಸೆಕೆಂಡ್ ಪಾರ್ಟ್, ಸೀಸ್ಫೈರ್ ಸೆಕೆಂಡ್ ಪಾರ್ಟ್ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ ಫಸ್ಟ್ ಪಾರ್ಟಲ್ಲಿ ನಿಮಗೆ ಗೊತ್ತಾಗುವಂಥದ್ದು. ಸೊ ಫಸ್ಟ್ ಪಾರ್ಟ್ ಅನ್ನೋದೇನಿದೆ ಅಂಥ ದೊಡ್ಡ ಮ್ಯಾಸಿವ್ ಮೂವಿ ಏನಲ್ಲ, ಆದರೂ ಕೂಡ ಸೆಕೆಂಡ್ ಪಾರ್ಟಲ್ಲಿ ಎಷ್ಟು ಮ್ಯಾಸಿವ್ ಆಗಿರುತ್ತೆ, ಯಾಕೆ ಪ್ರಭಾಸ್ ಅನ್ನೋ ಒಂದು ಕ್ಯಾರೆಕ್ಟರ್, ಅವರ ಒಂದು ದೇವ ಅನ್ನೋ ಒಂದು ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ನಿಮಗೆ ಸೆಕೆಂಡ್ ಪಾರ್ಟಲ್ಲಿ ಗೊತ್ತಾಗುತ್ತೆ. ಯಾಕೆ ಇದು KGF ಯೂನಿವರ್ಸ್ ಜೊತೆ ಸೇರೋಕ್ಕಾಗ್ತಿಲ್ಲ ಅಂದರೆ, ಇದಕ್ಕೆ ಸಪ್ರೇಟ್ ಯೂನಿವರ್ಸ್ ಬೇಕಾಗಿದೆ. ಇದು ಯಾವುದೇ ಕಾರಣಕ್ಕೂ ಒಂದು KGF ಯೂನಿವರ್ಸ್ನ ಪಾರ್ಟಿಗೆ ಸೇರಿಸೋವಂಥ ಅಗತ್ಯ ಇಲ್ಲ. ಆ ಥರ ಅಂತ ಮಾಡೋವಂಥ ಕೆಲಸ ಮಾಡಿದ್ರೆ ಅದು ದಡ್ತನ ಹೋಗುತ್ತೆ. ಇದು ಸ್ವತಃ ಪ್ರಶಾಂತ್ ನೀಲ್ ಅವರೇ ಹೇಳಿದ್ದಾರೆ, ನಾನು ಆ ಥರ ಸೇರಿಸಿ ದುಡ್ಡು ಮಾಡೋದಾದ್ರೆ ಮಾಡ್ಬೋದಾಗಿತ್ತು, ಬಟ್ ಅದಲ್ಲ, ಅವ್ರ ಯೋಚನೆ ಬೇರೆ ಇದೆ. ಅದು ಇವೆರಡು ಯೂನಿವರ್ಸ್ ಅದು ಕಂಪ್ಲೀಟ್ ಡಿಫ್ರೆಂಟ್ ಆಗಿರುವಂಥದ್ದು. ಬಟ್ ಅವರ NTR 31 ಏನಿದೆ ಅದು ಮೇ ಬಿ ಯೂನಿವರ್ಸ್ನ ಪಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಅದು KGFಗೆ ಸೇರುತ್ತೋ ಇಲ್ಲ ಸಲಾರಿಗೆ ಸೇರುತ್ತೋ ಅಂತ ಗೊತ್ತಿಲ್ಲ, ಬಟ್ ಯೂನಿವರ್ಸ್ನ ಪಾರ್ಟ್ ಆಗಿರುವಂಥದ್ದು. ಆದರೆ ಸಲಾರ್ ಮತ್ತು KGF ಯಾವುದೇ ಕಾರಣಕ್ಕೂ ಒಂದೇ ಯೂನಿವರ್ಸಿಂದ ಅಲ್ವೇ ಅಲ್ಲ, ಇದಂತೂ ಕನ್ಫರ್ಮ್ಡ್ ಆಗಿರೋವಂಥದ್ದು ಆಯಿತಾ. ಅಂದರೆ ಮೂವಿ ನೋಡಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇದು ಫ್ಯೂಸ್ ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಈಗಿನ ಒಂದು ಸ್ಟೋರಿ ಆಗಿರುವಂಥದ್ದು ಸಲಾರ್, ರೀಸೆಂಟ್ ಟೈಮ್ಸ್ನ ಸ್ಟೋರಿ ಆಗಿರುವಂಥದ್ದು. ಟಿಲ್ 2017 ತನಕ ಇರುವಂಥ ಟೆಕ್ನಾಲಜಿ ಏನೇನಿದೆ ಅದನ್ನೆಲ್ಲ ಬಳಸ್ಕೊಂಡು, ಹಾಗೇನೆ ಹೇಳಿದ್ನಲ್ಲ, ನೀವು ಉಗ್ರಮಲ್ಲಿ ಏನು ಲ್ಯಾಕ್ ಆಗಿತ್ತು ಅದನ್ನೆಲ್ಲ ಇದಕ್ಕೆ ಹಾಕಿದ್ದಾರೆ. ಕಂಪ್ಲೀಟ್ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ, ಅಡ್ವಾನ್ಸ್ ವೆಪನ್ನ ಯೂಸ್ ಮಾಡಿದ್ದಾರೆ. ಹಾಗೆಯೇ CGI ಕೂಡ ಕಂಪ್ಲೀಟ್ CGI ಕೂಡ ಇಲ್ಲ, ಎಲ್ಲಿ ಬೇಕು ಅಲ್ಲಿ ಮಾತ್ರ CGI ಯೂಸ್ ಮಾಡಿ, ಬಾಕಿ ಎಲ್ಲ ಸೆಟ್ ವರ್ಕ್ ಕಾಣಿಸ್ತಾ ಇದೆ ನಮಗೆ ಅದು CGI ಅಲ್ಲ ಅಂತ. ಹಾಗೆಯೇ ಕಾಟೇರ ಮೂವಿ ನೋಡೋಕೆ ಹೊರಟಿರೋರು 29ಗೆ. ಸಲಾರಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಇದೆ ಆಯಿತಾ, ಕಾಟೇರ ಮೂವಿ ನೋಡೋಕೆ ಹೊರಟಿರೋರಿಗೆ. ಯಾಕೆ ಅಂದರೆ ಅಲ್ಲಿ ಪೂಜೆ ಮಾಡುವಂಥದ್ದೇ ಕಾಟೇರಮ್ಮ ಅಂತ ಒಂದು ದೇವಿನ. ಹಾಗಾಗಿ ಇದು ನಿಮಗೆ ಒಂದು ಸರ್ಪ್ರೈಸ್ ಆಗಿರುವಂಥದ್ದು ಕಾಟೇರ ಫ್ಯಾನ್ಸಿಗೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನಿಮಗೆ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.